ಆಸ್ಪತ್ರೆ, ಹೋಟೆಲ್ಗಳಲ್ಲಿ ಶುಭ್ರವಾಗಿರುವ ಬೆಡ್ಶೀಟ್, ಹೊದಿಕೆಗಳು ಎಲ್ಲಿಂದ ಬರ್ತಾವೆ ಎಂಬ ಬಗ್ಗೆ ಯಾವತ್ತಾದ್ರೂ ನಾವು ಯೋಚನೆ ಮಾಡಿದೀವಾ? ಈ ಹೊಳೆಯುವ ಬಿಳುಪಿನ ಹಿಂದೆ ಕರಾಳ ಸತ್ಯವಿದೆ ಎಂಬ ವಿಚಾರ ಎಲ್ರಿಗೂ ಗೊತ್ತಿಲ್ಲ. ಬೆಂಗಳೂರಿನ ಧೋಬಿ ಘಾಟ್ನಲ್ಲಿರುವ ಧೋಬಿಗಳ ದಯನೀಯ ಪರಿಸ್ಥಿತಿಯನ್ನ ನೋಡಿದ್ರೆ ಕಣ್ಣುಗಳಲ್ಲಿ ನೀರು ಬಾರದೇ ಇರೋದು. ಈ ಧೋಬಿಗಳಿಗೆ ಧೋಬಿ ಘಾಟೆ ಪ್ರಪಂಚ. ಬೆಳಿಗ್ಗೆ 5 ಗಂಟೆ ಆದ್ರೆ ಸಾಕು, ಕೆಲಸ ಶುರು. ರಾತ್ರಿ 11 ಗಂಟೆವರೆಗೂ ಮುಂದುವರಿಯುತ್ತೆ. ಬಿಸಿಲು ಮಳೆಯನ್ನದೇ ದಿನದ 13 ಗಂಟೆಗಳ ಕಾಲ ಬೆವರು ಸುರಿಸ್ತಾರೆ ಈ ಧೋಬಿಗಳು. ನಾವು ಕಾಫಿಯೊಂದಿಗೆ ನಮ್ಮ ದಿನವನ್ನ ಆರಂಭಿಸಿದ್ರೆ, ಈ ಧೋಬಿಗಳು ತಮ್ಮ ದಿನವನ್ನ ಬ್ಲೀಚಿಂಗ್ ಪೌಡರ್ನಂತಹ ರಾಸಾಯನಿಕಗಳೊಂದಿಗೆ ಆರಂಭಿಸ್ತಾರೆ. ಬಟ್ಟೆ ಒಗೆಯಲು ನೀರಿಗೆ ಬ್ಲೀಚಿಂಗ್ ಪೌಡರ್ ಸುರಿಯೋದ್ರೊಂದಿಗೆ ಕೆಲಸ ಆರಂಭ ಆದ್ರೆ ರಾತ್ರಿವರೆಗೂ ಇವರ ಕೈ ಕಾಲುಗಳು ಇದೇ ರಾಸಾಯನಿಕಗಳ ಜೊತೆ ಸಂಪರ್ಕದಲ್ಲಿರುತ್ತೆ. ಒಂದು ಕ್ಷಣವೂ ವಿರಮಿಸದೆ ಕೊಳಕು ಬಟ್ಟೆಗಳನ್ನ ಶುಭ್ರವಾಗಿಸೋ ಕಾಯಕ ಮುಂದುವರಿಯುತ್ತೆ. ನಮಗೆ ನೀರಿಗೆ ಸಮೇತ ವ್ಯವಸ್ಥೆ ಇಲ್ಲ. ಇಲ್ಲಿ ನೀರು ನೋಡಿ, ಇದೇ ನೀರು. ಈ ನೀರೆಲ್ಲ ವಾಶ್ ಮಾಡಿ ನಾವು ಅದನ್ನ ಕೆಮಿಕಲ್ ಹಾಕಿ ವೈಟ್ ಮಾಡಿ ಬಟ್ಟೆನ ನಾವು ಜೀವಮಾನ ಮಾಡ್ತಾ ಇದ್ದೀವಿ. ಕಾಲುಗಳು ನೋಡಿ ನೋಡಿ, ಕಾಲು ಈ ಬೆರಳೆಲ್ಲ ನೋಡಿ, ನೀರಿಂದನೇ ನಮಗೆ ಈ ಥರ ಕೆಮಿಕಲ್ ಹಾಕಿ ಈ ಥರ ನೀರು ಮಾಡಿ. ಈ ಧೋಬಿಗಳ ಕೈಕಾಲುಗಳೇ ಅವರ ದಯನೀಯ ಪರಿಸ್ಥಿತಿಗೆ ಹಿಡಿದಿರೋ ಕನ್ನಡಿ. ಅವರು ಬಳಸುವ ರಾಸಾಯನಿಕಗಳು ಅವರ ಜೀವನವನ್ನ ಯಾವ ಹೀನಾಯ ಮಟ್ಟಕ್ಕಿಳಿಸಿದೆ ಅನ್ನೋದನ್ನ ನಾವು ಕಾಣಬಹುದು. ಇಲ್ಲಿ ಕೆಲಸ ಮಾಡುವ ಹೆಚ್ಚಿನ ಮಂದಿಗೆ ಅಲರ್ಜಿ, ಚರ್ಮ ಕಾಯಿಲೆಗಳು, ವೆರಿಕೋಸ್ ವೇನ್ಸ್ನಂತಹ ನರರೋಗಗಳು ಬಹಳ ಸಾಮಾನ್ಯ. ವಾಷಿಂಗ್ ಮಷೀನ್ಗಳಿಗೆ ಹಲವಾರು ಬಾರಿ ಮನವಿಗಳನ್ನ ಮಾಡಿದ್ರೂ ಕಿವಿಗಳಿಗೆ ಕೇಳಿಸೋದೇ ಇಲ್ಲ. ಇವರ ಬಗ್ಗೆ ಯಾರೂ ಕೇರ್ ಮಾಡೋರೇ ಇಲ್ಲ. ಪರಿಣಾಮವಾಗಿ ಇವತ್ತಿಗೂ ಇಲ್ಲಿ ಕೆಲಸ ಮಾಡುವವರೆಲ್ಲರಿಗೂ ದಿನಪೂರ್ತಿ ರಾಸಾಯನಿಕಗಳ ಸಂಪರ್ಕದಲ್ಲಿರೋ ಅನಿವಾರ್ಯತೆ. ಇವರ ವಾಸ್ತವ್ಯಕ್ಕಿರುವ ಸ್ಥಳವು ಸಮಸ್ಯೆಗಳಿಂದ ಹೊರತಾಗಿಲ್ಲ. ಒಂದು ಸಣ್ಣ ಕೋಣೆಯಲ್ಲಿ 8 ಮಂದಿ ವಾಸಿಸ್ತಾರೆ ಅಂದ್ರೆ ನಂಬಲೇಬೇಕು. ಅವರ ಹೊರತು ಮಾರನೇ ದಿನ ಒಗೆಯಲು ಬಂದಿರುವ ಬಟ್ಟೆಗಳ ರಾಶಿಯನ್ನು ಕೂಡ ನಾವು ನೋಡಬಹುದು. ಈ ಕೋಣೆಗಳಿಗೆ ವಿದ್ಯುತ್ ಸಂಪರ್ಕವಾಗಲಿ, ಕುಡಿಯುವ ನೀರಿನ ಸೌಲಭ್ಯವಾಗಲಿ ಅಥವಾ ಇತರ ಯಾವುದೇ ಮೂಲಭೂತ ಸೌಕರ್ಯಗಳೇ ಇಲ್ಲ. ಇಲ್ಲಿರುವ 50 ಮಂದಿಗೆ ಇರೋದು ಬರೋಬ್ಬರಿ 2 ಶೌಚಾಲಯಗಳು. ಧೋಬಿ ಘಾಟನ್ನ 1961ರಲ್ಲಿ ಅಂದಿನ ನಗರ ಪಾಲಿಕೆ ಲೀಸ್ ಆಧಾರದಲ್ಲಿ ನೀಡಿತ್ತು. ಆದರೆ ಇಂದಿಗೆ 5 ದಶಕಗಳಾದ್ರೂ ಇವರ ಯಾವ ಬೇಡಿಕೆಗೂ ಸರಿಯಾದ ಸ್ಪಂದನೆ ಸಿಕ್ಕಿಲ್ಲ. கரண்ட் இல்லை, லைட் இல்லை, மாடுங்க நிறைய, கொசு வேற, டைம் இருக்கிறதுல 4 மணி ஆகிடும், 5 மணி ஆகிடும். இவ்வளோலாம் கஷ்டம் இருக்குது. எங்களுக்கு என்ன பண்ணி கொடுக்குறாங்க? யார் என்ன படிக்கணும்? நம்மளே ಕಷ್ಟಪಟ್ಟು நம்மளே செய்யணும். ವೃತ್ತಿ ಸಂಬಂಧಿತ ಆರೋಗ್ಯ ಸಮಸ್ಯೆಗಳಿಂದಾಗಿ ಇವರು ಕ್ಲಿನಿಕ್ ಅಥವಾ ಆಸ್ಪತ್ರೆಗಳಿಗೆ ಭೇಟಿ ನೀಡೋದು ಅನಿವಾರ್ಯವಾಗ್ಬಿಟ್ಟಿದೆ. ಚಿಕಿತ್ಸೆಗಾಗಿ ಸಾವಿರಾರು ರೂಪಾಯಿಗಳನ್ನು ವ್ಯಯಿಸ್ತಾರೆ. ಪುರುಷರು ದಿನಕ್ಕೆ 400 ರೂಪಾಯಿ ಸಂಪಾದಿಸಿದ್ರೆ ಮಹಿಳೆಯರು ಗಳಿಸೋದು 200 ರೂಪಾಯಿ ಮಾತ್ರ. ಧೋಬಿ ಘಾಟ್ನಲ್ಲಿ ವಾಸ್ತವ್ಯಕ್ಕೆ ಕೋಣೆಯ ಹೊರತು ಇವರಿಗಿರೋದು ಒಂದು ಸಣ್ಣ ಗುಡಿ. ಒಂದಲ್ಲ ಒಂದಿನ ಆ ದೇವರು ತಮ್ಮ ಸಮಸ್ಯೆಗಳನ್ನ ಪರಿಹರಿಸ್ತಾನೆ ಅನ್ನೋ ನಂಬಿಕೆಯೊಂದಿಗೆ ಈ ಜನ ದಿನ ದುಡ್ತಿದ್ದಾರೆ. ಮಳೆ ಬಂದ್ರೆ ಇವರ ಪಾಡು ಹೇಳತೀರದು. ಜೊತೆಗೆ ಹಾವುಗಳ ಕಾಟದಿಂದ ಜೀವ ಭಯದಲ್ಲೇ ಕೆಲಸ, ವಾಸ್ತವ್ಯ. ಮುಂದಿನ ಬಾರಿ ನೀವು ಹೋಟೆಲ್ಗಳಿಗೆ ಹೋದಾಗ ಬೆಡ್ಶೀಟ್ನಲ್ಲಿ ಒಂದು ಸಣ್ಣ ಕಲೆಯ ಬಗ್ಗೆಯೂ ದೂರು ನೀಡೋ ಮುಂಚೆ ನೆರವಿಗಾಗಿ ಅಂಗಲಾಚ್ತಿರೋ ಧೋಬಿಗಳ ಕೈ ಕಾಲುಗಳನ್ನ ಒಮ್ಮೆ ನೆನಪಿಸ್ಕೊಳ್ಳಿ. ಒಂದು ವೇಳೆ ಈ ಧೋಬಿಗಳು ಒಂದು ದಿನ ಮುಷ್ಕರ ಹೂಡಿದ್ರೆ ಬೆಂಗಳೂರಿನ ಸ್ಥಿತಿ ಏನಾಗಬಹುದೆಂದು ಸರ್ಕಾರ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ಸರ್ಕಾರ ಈ ಕೂಡಲೇ ಮಧ್ಯಪ್ರವೇಶಿಸಬೇಕು ಮತ್ತು ಈ ಧೋಬಿಗಳ ಜೀವನವೂ ಕೂಡ ಶುಭ್ರ ಬಿಳಿ ಬಟ್ಟೆಯಂತೆ ಹೊಳೆಯುವಂತಾಗಬೇಕು.